ಹಾಯ್ ಸರ್. ಸರ್, ನನ್ನ ಹೆಸರು ಶ್ರೀನಿಧಿ ಅಂತ. ಆಸ್ ಎ ಸಿಟಿಸನ್ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ಮತ್ತು ತುಂಬ ದುಡ್ಡು ಮಟ್ಟ ಪ್ರಚಾರ ಮಾಡೋ ಇದು ಅಂದರೆ ಪಾರ್ಟಿಗಳನ್ನ ಬಿಟ್ಟು ಮಾಮೂಲಿ ಪಾರ್ಟಿಗಳು ಯಾವ ರೀತಿ ಪ್ರಚಾರ ಮಾಡ್ತಿದ್ದಾರೆ ಆ್ಯಂಡ್ ಜನಕ್ಕೆ ತುಂಬ ಗೊತ್ತಾಗ್ತಾ ಇಲ್ಲ, ಆ ಪ್ರಚಾರಗಳು ರೀಚ್ ಆಗ್ತಾ ಇರಲ್ಲ. ಸೊ ಹೆಂಗೆ ವೋಟ್ ಹಾಕಬೇಕು ಏನು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀವಿ. ಸೊ ನೀವು ಈಗ ಎಷ್ಟು ವರ್ಷದಿಂದ ಈಗ ಲೈಕ್ ಎಲೆಕ್ಷನ್ನು ಮತ್ತು ಇದಕ್ಕೆ ನಿಂತ್ಕೋತಾ ಇದ್ದೀರಾ? ನಾನು ಪೊಲಿಟಿಕ್ಸ್ಗೆ ತುಂಬ ಲೇಟಾಗಿ ಬಂದೆ. ಓಕೆ. 45ನೇ ವಯಸ್ಸಲ್ಲಿ ಬಂದಿದ್ದು. 2018 ವಿಧಾನಸಭಾ ಚುನಾವಣೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದೆ. ಅದಾದಮೇಲೆ 2019ರಲ್ಲಿ ಲೋಕಸಭಾ ಚುನಾವಣೆ ಬೆಂಗಳೂರು ಕೇಂದ್ರ ಇದು ಮಾಡಿದೆ. ಅದಾದಮೇಲೆ ಇವಾಗ ಲಾಸ್ಟ್ 2023 ವಿಧಾನಸಭಾ ಚುನಾವಣೆ ಪುನಃ ನಮ್ಮ ಬಹುಜನ ಸಮಾಜ BSP ಇದರಲ್ಲೇ ನಿಂತೆ ಚಿಕ್ಕಪೇಟೆಗೆ. ಈಗ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಈಗ BSP ಅಭ್ಯರ್ಥಿ ಆಗಿದ್ದೀನಿ. ಸೀರಿಯಲ್ ನಂಬರ್ 1 ಆನೆ ಚಿಹ್ನೆ, ಅರುಣ್ ಪ್ರಸಾದ್ ಅಂತೇಳಿ. ಓಕೆ. ಈಗ ನಮ್ಮ ಪ್ರಶ್ನೆ ಏನಂದ್ರೆ, ಯಾಕೆ ಸಿಟಿಸನ್ಸ್ ನಿಮ್ಗೆ ವೋಟ್ ಹಾಕ್ಬೇಕು? ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮ್ಮ ಐಡಿಯಾಲಜಿ ಏನು? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ? ನೋಡಿ, ಒಂದು ಮುಖ್ಯ ಬಂದು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ. ಅವಾಗಿಂದ ಇವಾಗವರೆಗೂ ನೋಡಿದೆ ಅಂದರೆ, ಇವಾಗ ಅಫಿಷಿಯಲ್ ಏರಿಯಾ ಥರನೇ ಇದೆ, ಬೇರೆದೆಲ್ಲ ಹಂಗೇ ಇದೆ. ಈಗ ಸದಾಶಿವನಗರು, ಇಂದಿರಾನಗರು, ಕೋರಮಂಗಲ, ಜಯನಗರ ಆ ಥರ ಹೋದಂದರೆ ಅದೆಲ್ಲ ಅಫಿಷಿಯಲ್ ಏರಿಯಾ ಅಂತಾರೆ, ಚೆನ್ನಾಗಿದೆ. ಅದೇ ಈ ಕಡೆ ಬಂದ್ಬಿಟ್ಟ ಅಂದರೆ ಓಕೆ, ನಮ್ಮ ಕುಂಬಾರಗುಂಡಿ ಆಗಲಿ, ಓಕೆ, ನಮ್ಮ ವಿಲ್ಸನ್ ಗಾರ್ಡನ್ನು ಮತ್ತು ಚಿಕ್ಕಪೇಟೆಲ್ಲ ಸುಮಾರು ಎಲ್ಲ ಸ್ಲಮ್ಗಳೆಲ್ಲ ಇದೆ. ಓಕೆ, ಅಲ್ಲಿ ಇನ್ನೂ ಹಂಗೇ ಇದ್ದಾರೆ ಜನರು. ಯಾಕೆ ಚೇಂಜ್ ಆಗ್ತಾ ಇಲ್ಲ? ಸ್ಲಮ್ ಬೋರ್ಡ್ ಇದೆ, ಎಲ್ಲ ಇದೆ. ಅವ್ರಿಗೆ ಯಾಕೆ ಒಂದು ಒಳ್ಳೆಯ ಒಂದು ಜೀವನ ಕೊಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ? ಎಲ್ಲೋ ಒಂದು ಕಡೆ ವಿ ಆರ್ ಫೇಲಿಂಗ್. ಅಂದರೆ ಎಲ್ಲ ಇದೆ, ಬಟ್ ಏನಂದರೆ ಇದು ಇವಾಗ ನೋಡಿ, ಇದು ರಾಜಭವನ್ ನೋಡಿ, ವಿಧಾನಸೌಧ ಎಷ್ಟು ಕ್ಲೀನ್ ಆಗಿರುತ್ತೆ ರಸ್ತೆಗಳು. ಅದೇ ಸ್ವಲ್ಪ ಈ ಕಡೆ ಬಂದ್ಬಿಡಿ ಗಲೀಜಿರುತ್ತೆ. ಏನಕ್ಕೆ? ಅದು ಎಲ್ಲ ಈಕ್ವಲ್ ಆಗಿರ್ಬೇಕಪ್ಪ. ಯಾಕೆ ಒಂದು ಜನರಿಗೆ ಒಂದು ಥರ ಟ್ರೀಟ್ಮೆಂಟ್, ಇನ್ನೊಂದು ಜನರಿಗೆ ಇನ್ನೊಂದು ಥರ ಟ್ರೀಟ್ಮೆಂಟ್? ಇದು ಡಿಫ್ರೆನ್ಸ್ ಇರಬಾರ್ದು. ನಮ್ಗೆ ಏನಂದರೆ ಎಲ್ಲರಿಗೆ ಸಮಾನ ಸೌಲಭ್ಯ ಇರಬೇಕು. ಓಕೆ, ಎಲ್ಲರಿಗೆ ಸಮಾನತೆ ಇರಬೇಕು. ಬಿಕಾಸ್ ದೇರ್ ಇಸ್ ಈಕ್ವಾಲಿಟಿ. ಯಾಕಂದರೆ ನಮ್ಮ ಕಾನೂನು ಏನು ಹೇಳ್ತದೆ ಅಂದರೆ, ಎವ್ರಿಬಡಿ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ. ಕಾನೂನು ಮುಂದೆ ಎಲ್ಲರೂ ಈಕ್ವಲ್ ಅಂತೇಳಿ. ಬಟ್ ಸೌಲಭ್ಯಗಳು ಒಂದು ಇದು ಮಾಡಿ ಫೆಸಿಲಿಟಿ ಸರ್ಕಾರದಿಂದ ಕೊಡಬೇಕನ್ನೋದು ಈಕ್ವಾಲಿಟಿ ಇಲ್ಲ. ಅಫಿಷಿಯಲ್ ಏರಿಯಾ ಅಂದರೆ ಅವ್ರಿಗೆಲ್ಲ ಸಿಕ್ಬಿಡುತ್ತೆ. ಬೇರೆ ಕಡೆ ಅಂದರೆ ಅಲ್ಲಿ ಇದು ಇರಲ್ಲ, ಒಂದು ಪ್ರಾಪರ್ ಡ್ರೈನೇಜ್ ಇರಲ್ಲ, ಟಾಯ್ಲೆಟ್ಗೆ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ ಹೊರಗಡೆ, ಯಾರು ಕೇಳೋರಿಲ್ಲ. ಸೊ ಮತ್ತು ಇದು ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ದಾರೆ, ಅವ್ರಿಗಂತೂ ಅಲ್ಲ, ಮುಂದೆ ಬರಲಿಕ್ಕೆ ಅವ್ರಿಗೆ ಏನೂ ಅವಕಾಶನೇ ಇಲ್ಲ. ಅದೇ ಇದರಲ್ಲೇ ಇದ್ದಾರೆ. ಅವ್ರನ್ನ ಯಾಕೆ ಒಂದು ಚೇಂಜ್ ಮಾಡುವಂಥ ಒಳ್ಳೆಯ ಒಂದು ಅಪಾರ್ಟ್ಮೆಂಟ್ ಕಟ್ಟಿ ಅವ್ರಿಗೊಂದು ಒಳ್ಳೆಯ ಒಂದು ಜೀವನ ಕೊಟ್ಟು, ಒಳ್ಳೆಯ ಒಂದು ಆ ರಸ್ತೆಗಳೆಲ್ಲ ಇದು ಮಾಡಿ ಅವ್ರ ಮಕ್ಕಳಿಗೆ ಒಂದು ಒಳ್ಳೆಯದು ಯಾಕೆ ಕೊಡ್ತಾ ಇಲ್ಲ? ಸರ್ಕಾರ ಏನು ಮಾಡ್ತಾಯಿಲ್ಲ. ಕೋಟಿಗಟ್ಟಲೆ ಬಜೆಟ್ ಇದೆ, ಸ್ಲಮ್ ಬೋರ್ಡ್ ಇದೆ, ಎಲ್ಲ ಫೆಸಿಲಿಟಿ ಇದ್ದರೆ ಸಹ ಅವ್ರು ಹಂಗೆ ಇದ್ದಾರೆ. ಸೊ ನಮ್ದು ಏನಂದರೆ, ಈ ಥರ ಒಂದು ಯಾವುದೇ ಒಂದು ಸಮಾಜವನ್ನು ಹಂಗೆ ಒಂದು ಸಪ್ರೇಟಾಗಿ ಇಟ್ಬಿಟ್ಟಿದ್ದಾರಲ್ಲ, ಅವ್ರನ್ನ ಪರಿವರ್ತನೆ ಮಾಡಬೇಕು. ಅದರ ಜೊತೆಯಲ್ಲಿ ನಾನು ಒಂದು ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರನಾಗಿ, ಓಕೆ, ನಾನು ಇದು ಏನು ಮರಗಳನ್ನೆಲ್ಲ ಉಳಿಸೋದು. ಯಾಕಂದರೆ ಈಗ ಹಸಿರೇ ಉಸಿರು ಅಂತೀವಿ. ಓಕೆ, ಇಲ್ಲಿ ಏನಾಗಿದೆ, ಎಲ್ಲ ಡೆವಲಪ್ಮೆಂಟ್ ನೆಪದಲ್ಲಿ ಎಲ್ಲ ಮರಗಳು ಕಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಓಕೆ, ಪ್ರಾಣಿಗಳಿವೆ, ಪಕ್ಷಿಗಳಿವೆ. ಓಕೆ, ಯಾಕಂದರೆ ಆರ್ಟಿಕಲ್ 51 AG ಸಂವಿಧಾನ ಅಡಿಯಲ್ಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟುವಂಥ ಸಂವಿಧಾನ ಅಡಿಯಲ್ಲಿ ಆರ್ಟಿಕಲ್ 51 AG ಅಡಿಯಲ್ಲಿ ಎಲ್ಲರಿಗೆ ಸಹ ವನ್ಯಜೀವಿ, ಕಾಡು ಎಲ್ಲ ಒಂದು ಸಂರಕ್ಷಣೆ ಮಾಡುವಂಥ ಒಂದು ಹೊಣೆ ಇದೆ. ಬಟ್ ಇವಾಗ ಏನಾಗಿದೆ, ಓಕೆ, ಸರ್ಕಾರ ಆಗಲಿ ನೋಡಿ, ಇವಾಗ ಬೆಂಗಳೂರಲ್ಲ 28 ಆಸ್ಪತ್ರೆ ಮುಚ್ಚಾಕ್ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಒಂದು 32 ಪಶು ಆಸ್ಪತ್ರೆ ಇದು ಮಾಡ್ಬಿಟ್ಟು. ರೈತರಿಗೆ ಎಲ್ಲಿ ಹೋಗ್ತಾರಪ್ಪ ಬಡವರು? ನೋಡಿ, ರೈತರು ಅಂದರೆ 2 ಟೈಪ್ ಇದೆ. ಒಂದು ವ್ಯವಸಾಯ ಮಾಡೋರು, ಇನ್ನೊಂದು ಬಂದು ಹಸು ಕುರಿ ಮೇಕೆ ಸಾಕೋರು, ಅವ್ರು ಹೈನುಗಾರಿಕೆ. ಅವ್ರಿಗೆ ಏನಿಲ್ಲ, ಎಲ್ಲ ರೈತರು ಪರ ಅಂತಾರೆ. ಹಾಸ್ಪಿಟಲ್ಗಳನ್ನ ಮುಚ್ಬಿಟ್ಟು ಅಂದರೆ ರೈತರದ್ದು ಪ್ರಾಣಿಗಳಿಗೆ ಚಿಕಿತ್ಸೆ ಬೇಕಲ್ಲಪ್ಪ. ಹೆಂಗೆ ನಮಗೆ ಇದು ಗದ್ದೆಯಲ್ಲಿ ಕೆಲಸ ಮಾಡೋರಿಗೆ ಗೊಬ್ಬರ ಬೇಕು, ನೀರು ಬೇಕು, ಅದೇ ಥರ ಹಸು ಸಾಕೋರಿಗೆ ಅದಕ್ಕೆ ವೈದ್ಯರು ಬೇಕು. ಅದಕ್ಕೆ ಇವಾಗೆಲ್ಲ ಇವ್ರ ಹಾಸ್ಪಿಟಲ್ಗಳು ಬೆಂಗಳೂರಲ್ಲೆಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ಇವಾಗ ಇಲ್ಲಿರೋ ರೈತರು ಎಲ್ಲಿ ಹೋಗ್ತಾರೆ?
ಸೊ ಅದಕ್ಕೆ ಈ ತರ ಎಲ್ಲ ಇದೆ. ನಾವು ಅದಕ್ಕೆ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೂ, ಹಾಸ್ಪಿಟಲ್ಗಳು ಯಾಕೆ ಮುಚ್ಚಿದ್ದೀರಾ, ರೈತರಿಗೆ ಏನು ಮಾಡ್ತಾ ಇದ್ದೀರಾ ಅಂತೇಳಿ. ಈ ತರ ಸುಮಾರು ಸೆನ್ಸಿಟಿವ್ ಇಶ್ಯೂಸ್ ಇದೆ. ಆ ಇಶ್ಯೂ ನಾವು ಬಹುಜನ್ ಸಮಾಜ್ ಪಕ್ಷದಿಂದ ಈ ತರ ಒಂದು ಸೆನ್ಸಿಟಿವ್ ಇಶ್ಯೂಸ್ ತಗೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಕ್ವಶನ್ ಏನಂದ್ರೆ, ಈಗ ತುಂಬಾ ದೊಡ್ಡ ಪಾರ್ಟಿ, ದೊಡ್ಡ ಪ್ರೊಪಗಾಂಡ ಅಂದ್ರೆ ತುಂಬಾ ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ನಿಮ್ಮದು ಯಾವ ತರ ಪ್ರಚಾರ ಆಗ್ತಿದೆ, ನೀವು ಹೆಂಗೆ ಗೆಲ್ತೀರಾ ಅನ್ನೋ ಎಷ್ಟು ಕಾನ್ಫಿಡೆನ್ಸ್ ಇದೆ, ಯಾವ ರೀತಿ ಇದೆ ನಿಮ್ ಪ್ರಚಾರ ಎಲ್ಲ, ಯಾವ ರೀತಿ ಆಗ್ತಿದೆ? ಈಗ ನೋಡಿ, ನಾವು ಪ್ರಚಾರ ಮಾಡ್ತಾ ಇದೀವಿ. ಓಕೆ, ಇದರಲ್ಲಿ ಏನಂದ್ರೆ ಇವಾಗ ನಾವು ಬೇರೆಯವ್ರ ತರ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಹಣ. ಓಕೆ, ಯಾಕಂದ್ರೆ ನಾವೊಂದು ಸಾಮಾನ್ಯ ಜನರು. ಓಕೆ, ನಮ್ಮ ಪಕ್ಷ ಬಂದು ಸಾಮಾನ್ಯ ಜನರಲ್ಲಿ ಯಾರು ಒಳ್ಳೆ ಒಂದು ಇದು ಕೆಲಸಗಳು ಮಾಡ್ತಾರೆ ಅವ್ರನ್ನ ಗುರುತಿಸಿ ಟಿಕೆಟ್ ಕೊಟ್ಟಿದೆ, ಹಣ ಬಲ್ಲ ನೋಡಿ ಅಲ್ಲ. ಓಕೆ, ನಮ್ಮ ಅಫಿಡವಿಟ್ ನೋಡ್ದಂದ್ರೆ ನಂದ್ರಲ್ಲಿ ಹತ್ರ ಏನು ಇಲ್ಲ ಹಣ. ಓಕೆ, ಆಮೇಲೆ ಜಸ್ಟ್ ಎ ನಾರ್ಮಲ್ ಪರ್ಸನ್, ಇನ್ನೂ ಬಾಡಿಗೆ ಮನೇಲಿ ಇದ್ವಿ. ನಮ್ಮ ಬಹುಜನ್ ಸಮಾಜ್ ಪಕ್ಷದವರು ಈ ತರ ಒಂದು ಅಂದ್ರೆ ಅರ್ಹತೆ ಇರೋರು ಬಟ್ ಆರ್ಥಿಕವಾಗಿರಲ್ಲ. ಓಕೆ, ಅಂಥವ್ರಿಗೆ ಗುರುತಿಸಿ ಇದು ಮಾಡಿದ್ದಾರೆ. ನಾವು ಓಕೆ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರ ಜೊತೆಲಿ, ನಮ್ಮ ಸ್ನೇಹಿತರ ಜೊತೆಯಲ್ಲಿ, ಮತ್ತೆ ಎಲ್ಲ ಬೇರೆ ಎಲ್ಲ ನಮ್ಮ ಫ್ರೆಂಡ್ಸ್, ಆ ನೆಟ್ವರ್ಕ್ ಇದರಲ್ಲಿ ನಾವು ಎಲ್ಲ ಕಮ್ಯುನಿಕೇಟ್ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಅಂದ್ರೆ ಏನಂದ್ರೆ ಒಂದಲ್ಲ ಒಂದಿನ ನಮ್ಮ ಭಾರತ ದೇಶದಲ್ಲಿ ಒಂದು ಸಾಮಾನ್ಯ ಪ್ರದೇಶ ಓಕೆ ಲೋಕಸಭಾ ಚುನಾವಣೆ ಗೆದ್ದು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ತಾರೆ ಅಂತ ಒಂದಿದೆ. ಇದು ಬಹುಜನ್ ಸಮಾಜ್ ಪಕ್ಷದವರು ಅದು ಇದು ಬೇರೆ ಇದ್ರಲ್ಲೆಲ್ಲ ಬಂದು ಎಷ್ಟು ಹಣ ಬಲ ಇದೆ ಅದು ನೋಡ್ತಾರೆ. ಇಲ್ಲಿ ಬಂದು ಹಣ ಬಲ ಅಲ್ಲ, ಓಕೆ ವ್ಯಕ್ತಿ ನೋಡ್ತಾರೆ. ಏನು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ, ಏನು ಕೆಲಸ, ಇವತ್ತಲ್ಲ ನಾಳೆ ಓಕೆ ನಾವು ಗೆಲ್ತೀವಿ. ಲಾಸ್ಟ್ ಆಗಿ ಲೈಕ್ ವೋಟರ್ಸ್ಗೆ ಏನಾದ್ರು ಹೇಳೋದಿದ್ರೆ, ಪ್ರಜೆಗಳಿಗೆ ಏನಾದ್ರು ಹೇಳೋದಿದ್ರೆ ನಿಮ್ ಕಡೆಯಿಂದ ಏನು ಹೇಳೋದು? ನೋಡಿ, ನಾವೊಂದು ಮತದಾರರಿಗೆ ಒಂದು ಸಣ್ಣ ಒಂದು ವಿನಂತಿ. ನೋಡಿ ಓಕೆ, ಇವಾಗ ನಾವು ಓಕೆ ಇದು ಎಲ್ಲ ಜನರ ಕಷ್ಟಗಳನ್ನು ಓಕೆ ಅಂದ್ರೆ ಯಾಕೆ ಇನ್ನೂ ಬದಲಾವಣೆ ಆಗ್ತಾ ಇಲ್ಲ ಸಮಾಜದಲ್ಲಿ. ಓಕೆ, ಎಲ್ಲ ಬಂದು ಏನಾಗ್ತಾ ಇದೆ, ಎಲ್ಲ ಮಾತುಗಳೇ ಆಗ್ತಾ ಇದೆ ಹೊತ್ತು ರಿಯಾಲಿಟಿಯಲ್ಲಿ ಚುನಾವಣೆ ಆದ್ಮೇಲೆ ಯಾರು ಅವರು ಮಂತ್ರಿಗಳನ್ನಾಗ್ಲಿ ಯಾರನ್ನೂ ನೋಡೋಕ್ಕಾಗಲ್ಲ, ಒಂಥರ ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಓಕೆ, ತಿರ್ಗಾ ಅದೇ ಪ್ರಾಬ್ಲಮ್ಮು, ಅದೇ ಇದು ಓಕೆ ನೀರು ಬರಲ್ಲ, ಓಕೆ ಚೇಂಬರ್ ಇದಿರಲ್ಲ, ಮತ್ತೆ ಟ್ರಾಫಿಕ್ ಪ್ರಾಬ್ಲಮ್ಮು, ರೋಡ್ ಸರಿ ಇರಲ್ಲ, ಇದೇ ಪ್ರಾಬ್ಲಮ್ ಇದಾಗುತ್ತೆ. ಅದಕ್ಕೆ ನಾವು ಈ ಸಲ ಬಂದು ಚುನಾವಣೆ ನಂತರ ಸಹ ಜನರ ಸಂಪರ್ಕದಲ್ಲೇ ಇದ್ದು ಅವರು ಏನು ಕುಂದುಕೊರತೆಗಳಿದೆ ಇಮಿಡಿಯೇಟ್ಲಿ ಅಧಿಕಾರಿಗಳಿಗೆ ತಿಳಿಸಿ, ನೋಡಪ್ಪ ಇದು ಮಾಡಿ ಅಂತ. ಲಾಸ್ಟ್ ಟೈಮ್ ಸಹ ನಾವು ಇದು ಕ್ಯಾನ್ವಸಲ್ಲಿ ಇರ್ಬೇಕಂದ್ರೆ ಓಕೆ ನೀರಿನ ಸಮಸ್ಯೆ ಇತ್ತು. ಇಮಿಡಿಯೇಟ್ ನಾವು ಜಲಮಂಡಲಿಗೆ ತಿಳಿಸಿ, ನೋಡಿ ಈ ಥರ ಪಬ್ಲಿಕ್ಕಿಗೆ ನೀರಿನ ಸಮಸ್ಯೆ ಇದೆ, ಈ ಥರ ಇದು ಮಾಡಿ ಇಮಿಡಿಯೇಟ್ ನಾವು ಇದು ಮಾಡಿದ್ವಿ. ಆ ಥರ ಎಲ್ಲ ಕಡೆ ಸಹ ನಾವು ಇದು ಮಾಡಿಕೊಂಡು ಇದು ಮಾಡ್ತೀವಿ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರೆ ಪರಿಸರ ಮತ್ತು ಪ್ರಾಣಿ ಪ್ರಿಯರು ತುಂಬ ಇದ್ದಾರೆ. ಅವರಿಗೆ ಸಹ ನಮ್ಮೆಲ್ಲರ ಬೆಂಬಲ ಇದೆ. ಯಾಕಂದರೆ ಎಲ್ಲರಿಗೂ ಸಮಾನತೆ ಇದೆ. ಪ್ರಾಣಿಗಳು ಸಹ ಮೂಲ ನಿವಾಸಿಗಳು. ಓಕೆ, ನೇಟಿವ್ ಸ್ಪೀಶೀಸ್ ಅಂದರೆ ಎಲ್ಲರಿಗೆ ಬದುಕಬೇಕು, ಬದುಕಲು ಬಿಡಿ, ನಮ್ಮದು ಅದೇ ಒಂದಿದು. ಮತ್ತು ಎಲ್ಲ ಮತದಾರರು ನೋಡಿ, ನೀವು ಮರೆಯದೆ ಓಕೆ ಸೀರಿಯಲ್ ನಂಬರ್ 1 ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಅರುಣ್ ಪ್ರಸಾದ್ ಅವರಿಗೆ ಮತ ನೀಡಬೇಕು. ಓಕೆ, ನಾವು ಸುಮಾರು ಓಕೆ ಪರಿಸರ, ವನ್ಯಜೀವಿ ಎಲ್ಲ ಸಂರಕ್ಷಣೆ, ಹಸುಗಳು, ಆಸ್ಪತ್ರೆ ಬೇಕು, ಎಲ್ಲ ಇದು ಮಾಡ್ತಿದ್ದೀವಿ. ಅದ್ರ ಜೊತೆಯಲ್ಲಿ ಸಮಾನತೆ ಎಲ್ಲರಿಗೂ ಬೇಕಂತೇಳಿ ನಾವೆಲ್ಲ ಇದು ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಓಕೆ ನಮಗೊಂದು ಮತ ನೀಡಿ ನಮಗೆ ಜಯಶೀಲರಾಗಿ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್.